ನಮಸ್ತೆ ವೀಕ್ಷಕರೇ, ಮಹಾವತಾರ ಬಾಬಾಜಿ ಸಂಘಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಈಶ್ವರ ಬಾಬಾಜಿಯವರು 2300 ವರ್ಷಗಳ ಹಿಂದೆ ಎಲ್ಲ ವಿದ್ಯೆಗಳನ್ನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಿದ್ದಾರೆ. ನಿಮ್ಮಲ್ಲಿರುವ ಕರ್ಮ ಯಾವ ರೀತಿ ನಿಮ್ಮನ್ನು ಕಾಡುತ್ತದೆ ಎಂದು ಬನ್ನಿ ಹೇಳ್ತೀನಿ. ಕರ್ಮಗಳು ಹೇಗೆ ಕಾಡಿಸುತ್ತೆ ಅಂದರೆ ಪಂಚಭೂತಗಳ ಮೂಲಕ ಕಾಡಿಸುತ್ತದೆ. ಇದನ್ನು ಹೇಗೆ ಸರಿ ಮಾಡ್ಕೊಬೇಕೆಂದು ನಮ್ಮ ಸಂಸ್ಥೆ ಇಲ್ಲಿವರೆಗೂ 8,000ಕ್ಕೂ ಹೆಚ್ಚು ಕುಟುಂಬಕ್ಕೆ ನಮ್ಮ ಗುರುಗಳು ಅವರಿಗೆ ಇರುವ ಎಲ್ಲ ಸಮಸ್ಯೆಯನ್ನು ಸರಿ ಮಾಡಿದ್ದಾರೆ. 300 ವರ್ಷಗಳ ಹಿಂದೆ ನಮ್ಮ ಬಾಬಾಜಿ ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತ ವಿದ್ಯೆಗಳನ್ನು ಇವಾಗ ನನ್ನ ಗುರುಗಳು ನನಗೆ ಹೇಳ್ಕೊಟ್ಕೊಂಡ್ ಬರ್ತಿದ್ದಾರೆ. ಮುಂದಿನ ಪೀಳಿಗೆಗಳಿಗೆ ಅವರು ಕಲ್ತ್ಕೊಬೇಕು ಅಂತ ಕ್ರಿಯಾ ಯೋಗ ಮತ್ತೆ ಧ್ಯಾನ ಎಲ್ಲವನ್ನು ಹೇಳ್ಕೊಂಡು ಕೊಡ್ತಿದ್ದಾರೆ. ಗುರುಗಳು ಹೇಳ್ಕೊಟ್ಟಿಂತ ಪ್ರಕಾರ ನಮ್ಮ ಜೀವನದಲ್ಲಿ 5 ತರ ಕರ್ಮಗಳು ಇರುತ್ತೆ. ಅದರಲ್ಲಿ ಮೊದಲನೇದು ಆತ್ಮಕರ್ಮ, ಇದು ದೇಹ ಕರ್ಮ, ಮೂರನೇದು ಕುಟುಂಬ ಕರ್ಮ, ಮತ್ತೆ ಗೃಹ ಕರ್ಮ, ಆಮೇಲೆ ಸಮಾಜ ಕರ್ಮ. ಕರ್ಮದಲ್ಲಿ ಮೊದಲನೇ ಕರ್ಮ ಆತ್ಮಕರ್ಮ. ಈ ಆತ್ಮಕರ್ಮ ಅರ್ಧ ವಯಸ್ಸಿಗೆ ಸಾಯ್ತಾನೆ, ನೆಮ್ಮದಿ ಇಲ್ಲದೆ ಬದುಕ್ತಾನೆ, ಏನೇ ಮುಟ್ಟಿದ್ರು ಅದು ನಡೆಯಲ್ಲ. ಎರಡನೇದು ದೇಹ ಕರ್ಮ. ದೇಹ ಕರ್ಮದಲ್ಲಿ ತಾಯಿ ಬೇರು ಬೆನ್ಮೂಳೆ ಬಂದ್ಬಿಟ್ಟು ರಕ್ಷಣೆ ಮಾಡುತ್ತಿರುತ್ತೆ. ಆ ತಾಯಿ ಬೇರು ಏನಿಲ್ಲದೆ ವೀಕ್ ಆದ್ರೆ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಕಾಯಿಲೆಗಳು ಉಂಟಾಗುತ್ತದೆ. ನೀವು ಕ್ರಿಯಾ ಯೋಗ ಮತ್ತು ಮೆಡಿಟೇಷನ್ನ ಕರೆಕ್ಟಾಗಿ ಮಾಡ್ಕೊಂಬಂದ್ರೆ ನಮ್ಮ ತಾಯಿ ಬೇರು ಸ್ಟ್ರಾಂಗ್ ಆಗು ಇರುತ್ತೆ. ನಮ್ಮ ಜೀವನದಲ್ಲಿ ಎಂಥ ಮೆಡಿಕಲ್ ನಿಮ್ಮಲ್ಲೇ ನೀವೇ ಚಿಕಿತ್ಸೆ ಮಾಡ್ಕೊಬಹುದು. ಸೊ ಅದಕ್ಕೆ ನಮ್ಮ ಗುರುಗಳು ಎಲ್ಲ ಕ್ರಿಯಾ ಯೋಗ ಹೇಳ್ಕೊಂಡ್ ಕೊಟ್ಟಿದ್ದಾರೆ. ನಾವೇ ಕ್ರಿಯಾ ಯೋಗ ಕಲ್ತ್ಕೊಂಡು ಅದನ್ನ ದಿನ ಮಾಡ್ಕೊಂಡ್ಬಂದ್ರೆ ನಮ್ಮ ಆರೋಗ್ಯದಲ್ಲಿ ಎಂಥ ಕಾಯಿಲೆ ಬಂದ್ರು ನೀವೇ ಸರಿ ಮಾಡ್ಕೋಬಹುದು. ಕುಟುಂಬ ಕರ್ಮದಲ್ಲಿ ಹಲವಾರು ರೀತಿ ಪ್ರಾಬ್ಲಮ್ಸ್ ಇದೆ. ಅದರಲ್ಲಿ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪೊಲೀಸು ಕಂಪ್ಲೇಂಟ್ ಎಷ್ಟೋ ತರ ಇದೆ. ಆಮೇಲೆ ಆಸ್ತಿ ಪ್ರಾಬ್ಲಮ್ ಎಷ್ಟೋ ತರ ಇದೆ. ವೀಕ್ಷಕರೇ, ನಾನು ನೋಡಿರೋ ಪ್ರಕಾರ ನಮ್ಮ ಗುರುಗಳು ಸಾವಿರಾರು ಜನ ಕುಟುಂಬಕ್ಕೆ ತಮ್ಮ ಪ್ರಾಬ್ಲಮ್ಸ್ ಆಗಿರ್ಲಿ, ಕೋರ್ಟ್ ಪ್ರಾಬ್ಲಮ್, ಪೊಲೀಸ್ ಸ್ಟೇಷನ್ ಆಗಲಿ, ಎಂಥ ಜಗಳ ಬಂದಿರೋ ಕುಟುಂಬದಲ್ಲೂ ಫುಲ್ಲು ಕ್ಯೂರ್ ಮಾಡಿದ್ದಾರೆ. ಇವಾಗ ಯಾವ ಪ್ರಾಬ್ಲಮ್ ಇಲ್ದೇನೂ ಒಂದು ಕುಟುಂಬ ಇಲ್ಲಿ ಬಂದು ಸೇವೆ ಮಾಡ್ತಿದ್ದಾರೆ. ಸೊ ಕರ್ಮಗಳನ್ನು ಸರಿ ಮಾಡಕ್ಕೆ ನಮ್ಮ ಗುರುಗಳು ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು ನೋಡಿರೋ ಪ್ರಕಾರ ಎಷ್ಟೋ ಕುಟುಂಬದಿಂದ ಬಂದು ತಗೊಂಡು ಅವ್ರ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ. ಇದು ಗೃಹ ಕರ್ಮದಲ್ಲಿ ಹಲವಾರು ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಮತ್ತೆ ನಿದ್ದೆ ಸರಿಯಾಗಿ ಬರಲ್ಲ, ಉಸಿರು ಕಟ್ಟೋ ವಾತಾವರಣ, ಇಂಥ ಹಲವಾರು ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಇದನ್ನ ಸರಿ ನಮ್ಮ ಗುರುಗಳು ಟ್ರೈನಿಂಗ್ ಕೊಡ್ತಿದ್ದಾರೆ. ಸಮಾಜ ಕರ್ಮ ಅಂದ್ರೆ ಅಕ್ಕಪಕ್ಕ ಮನೆ, ಸ್ನೇಹಿತರು, ಸಂಬಂಧಿಗಳು, ಈ ಹಲವಾರು ರೀತಿ ಪ್ರಾಬ್ಲಮ್ಸ್ನ ನಮಗ್ ನಾವೇ ಕ್ಲಿಯರ್ ಮಾಡ್ಕೊಬೇಕು. ದುಡ್ಡು ಇಸ್ಕೊಂಡು ಮೋಸ ಮಾಡ್ತಾರೆ. ನೀವು ಚೆನ್ನಾಗಿರೋದನ್ನ ನೋಡ್ಬಿಟ್ಟು ಚೆನ್ನಾಗಿರ್ಬಾರ್ದು ಅಂತ ಅವ್ರು ಸಹಿಸ್ಕೊಳ್ಳಲ್ಲ. ಈ ಸಮಾಜ ಕರ್ಮ ಬಂದ್ರೆ ಮನೆ ಫುಲ್ಲು ಝೀರೋ ಆಗುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಹೆಂಗ್ ಪರಿಹಾರ ಮಾಡಬೇಕು ಅಂತ ಗುರುಜಿ ಅವರು ನಮಗೆ ಟ್ರೈನಿಂಗ್ ಕೊಡ್ತಾರೆ. ವೀಕ್ಷಕರೇ, ನಮಗೆ ಕರ್ಮ ಬಗ್ಗೆ ನಮಗೆ ಗೊತ್ತಾದರೆ ಈ 5 ಕರ್ಮಗಳನ್ನು ಯಾವ ಥರ ಸರಿ ಮಾಡ್ಕೊಬೋದು ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನು ನಮ್ಮ ಗುರುಗಳು ಉಚಿತವಾಗಿ ಎಲ್ಲರಿಗೂ ಈ ವಿದ್ಯೆಯನ್ನು ಹೇಳ್ಕೊಡ್ತಿದ್ದಾರೆ.